ಶರ್ಮಾ IPL 18ನೇ ಸೀಸನ್ನಲ್ಲಿ RCB ಟೀಮ್ನ ಬೌಲಿಂಗ್ ಯೂನಿಟ್ನಲ್ಲಿ ಕೃನಾಲ್ ಪಾಂಡ್ಯ ಬಿಟ್ರೆ ಅತಿ ಹೆಚ್ಚು ನಂಬಿಕೆ ಉಳಿಸಿಕೊಂಡಿರುವ ಬೌಲರ್. ಸದ್ಯ RCBಯಲ್ಲಿ ಸ್ಪಿನ್ನರ್ ಸುಯಾಶ್ ಶರ್ಮಾ ಮಿಂಚುತ್ತಿದ್ದಾರೆ. ಟೀಮ್ ತಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇದೀಗ IPL ಅಲ್ಲಿ ಮಿಂಚುತ್ತಿರುವ ಯಂಗ್ ಬಾಯ್ ಸುಯಾಶ್ ಜೀವನದಲ್ಲಿ ಸಾಕಷ್ಟು ಏಳು ಬೀಳು ಕಂಡಿದ್ದಾರೆ. ಕಳೆದ ಕೆಲ ವರ್ಷದ ಹಿಂದೆ ಸುಯಾಶ್ ಎದುರಿಸಿದ ಕಷ್ಟ ಒಂದೆರಡಲ್ಲ. ಸುಯಾಶ್ ಜೀವನದ ಕತೆ ಕೇಳಿದ್ರೆ ಎಂಥವರಿಗೂ ಕಣ್ಣೀರು ಬರುತ್ತೆ. ಸಣ್ಣ ವಯಸ್ಸಲ್ಲೇ ತಂದೆಯ ನಿಧನ, ಕ್ರಿಕೆಟ್ಗೆ ಬ್ಯಾಕ್ ಬೋನ್ ಆಗಿದ್ದ ಕೋಚ್ ಸಾವು, ಸಣ್ಣ ವಯಸ್ಸಲ್ಲೇ ಅನಾರೋಗ್ಯ. ಅಬ್ಬಬ್ಬಾ, RCB ಆಟಗಾರ ಎದುರಿಸಿದ ಕಷ್ಟ ಒಂದೆರಡಲ್ಲ. ಈ ಯಂಗ್ ಸ್ಪಿನ್ನರ್ ಕಷ್ಟಕ್ಕೆ ನೆರವಾಗಿದ್ದೇ RCB. ಸುಯಾಶ್ ಶರ್ಮಾ ಜೀವನದ ಏಳು ಬೀಳಿನ ಕಥೆಯನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸುಯಾಶ್ ಶರ್ಮಾ ತಮ್ಮ ಅದ್ಭುತ ಪ್ರದರ್ಶನದೊಂದಿಗೆ RCB ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಸುಯಾಶ್ IPLನಲ್ಲಿ ಇದುವರೆಗೆ 23 ಪಂದ್ಯಗಳನ್ನು ಆಡಿದ್ದು ಒಟ್ಟು 14 ವಿಕೆಟ್ ಕಬಳಿಸಿದ್ದಾರೆ. ಸುಯಾಶ್ IPLನಲ್ಲಿ ಮಿಂಚುತ್ತಿದ್ದಂತೆ ಫ್ಯಾನ್ಸ್ ಅವರ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ಅಂದಹಾಗೆ ಸುಯಾಶ್ ಕ್ರಿಕೆಟ್ನಲ್ಲಿ ಮಿಂಚೋದಕ್ಕೂ ಮುನ್ನ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ. ಸುಯಾಶ್ ಜೀವನದಲ್ಲಿ ಒಂದಾದ ಮೇಲೊಂದು ಕಷ್ಟಗಳು ಬರ್ತಾನೆ ಹೋಗಿದ್ವು. RCB ಸ್ಪಿನ್ನರ್ ಸುಯಾಶ್ ಶರ್ಮಾ ಹುಟ್ಟಿದ್ದು 2003ರ ಮೇ 15ರಂದು ದೆಹಲಿಯ ಭಜನ್ಪುರದಲ್ಲಿ. ಇವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ತಾಯಿ ಟೀಚರ್, ತಂದೆ ಫ್ಯಾಕ್ಟರಿ ನಡೆಸ್ತಾ ಇದ್ರು. ಬಾಲ್ಯದಿಂದಲೂ ಸುಯಾಶ್ಗೆ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ. ಮಗನ ಕ್ರಿಕೆಟ್ ಮೇಲಿನ ಆಸಕ್ತಿ ನೋಡಿದ ಅವರ ತಂದೆ ತಾಯಿ ಸುಯಾಶ್ನ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ಅಲ್ಲಿನ ಕೋಚ್ ಸುರೇಶ್ ಬಾತ್ರಾ ಸುಯಾಶ್ಗೆ ಬೌಲಿಂಗ್ ಟ್ರೈನಿಂಗ್ ನೀಡ್ತಾ ಬರ್ತಾರೆ. ಅಲ್ಲಿಂದಲೇ ಸುಯಾಶ್ ಕ್ರಿಕೆಟ್ ಜರ್ನಿ ಶುರುವಾಗುತ್ತೆ. ಸುಯಾಶ್ ಆರಂಭದಲ್ಲಿ ಸ್ಥಳೀಯ ದೆಹಲಿ ಟೀಮ್ನಲ್ಲಿ ಆಟವಾಡ್ತಾ ಇರ್ತಾರೆ. ಬಳಿಕ IPLಗೆ ಟ್ರೈ ಮಾಡ್ತಿರ್ತಾರೆ. 15 ವರ್ಷ ವಯಸ್ಸಿದ್ದಾಗಲೇ IPLಗೆ ಪಾದಾರ್ಪಣೆ ಮಾಡಲು ಟ್ರೈ ಮಾಡಿದ್ರು. ಆದರೆ ಚಾನ್ಸ್ ಸಿಕ್ಕಿಲ್ಲ. ಇದರಿಂದಾಗಿ ಸಂಬಂಧಿಕರು ಸುಯಾಶ್ನನ್ನ ಆಡಿಕೊಳ್ಳಲು ಶುರು ಮಾಡಿದ್ರು. ಆದರೆ ತಂದೆ ತಾಯಿ ಮಾತ್ರ ಮಗ ಸುಯಾಶ್ಗೆ ಸಪೋರ್ಟಿವ್ ಆಗಿ ನಿಂತರು. ಹಾಗಿರುವಾಗಲೇ ಸುಯಾಶ್ ಬಾಳಲ್ಲಿ ದುರಂತ ನಡೆದೇ ಹೋಯಿತು. ಮಗ ದೊಡ್ಡ ಕ್ರಿಕೆಟರ್ ಆಗ್ತಾನೆ ಅಂತ ಕನಸು ಕಾಣ್ತಿದ್ದ ಅಪ್ಪನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. 2021ರಲ್ಲಿ ಸುಯಾಶ್ ತಂದೆಯನ್ನ ಕಳ್ಕೊಳ್ತಾರೆ. ಅಪ್ಪ ತೀರ್ಕೊಂಡ ನೋವಲ್ಲಿದ್ದಾಗಲೇ ಮತ್ತೊಂದು ಶಾಕ್ ಆದಿತ್ತು. ಸುಯಾಶ್ ಬಾಲ್ಯದ ಕೋಚ್ ಕೋವಿಡ್ನಿಂದ ತೀರ್ಕೊಳ್ತಾರೆ. ಇದರಿಂದ ಯುವ ಸ್ಪಿನ್ನರ್ ಕುಗ್ಗಿ ಹೋಗ್ತಾರೆ. ಈ ನೋವಲ್ಲೇ ಆಟ ಮುಂದುವರಿಸ್ತಾರೆ. ಕೋಚ್ ತೀರ್ಕೊಂಡ ಬಳಿಕ ಸುಯಾಶ್ಗೆ ಅವರ ಸ್ನೇಹಿತ ತರಬೇತಿ ನೀಡ್ತಾರೆ. ನಿರಂತರ ಪರಿಶ್ರಮದ ಬಳಿಕ ಸುಯಾಶ್ನ ಒಂದೊಂದೇ ಅವಕಾಶಗಳು ಹುಡುಕಿಕೊಂಡು ಬರೋಕ್ಕೆ ಶುರುವಾಗುತ್ತೆ. ಅಂದಹಾಗೆ 2022ರ ಡಿಸೆಂಬರ್ನಲ್ಲಿ ಸುಯಾಶ್ IPLಗೆ ಸೆಲೆಕ್ಟ್ ಆಗ್ತಾರೆ. KKR ಫ್ರಾಂಚೈಸಿ ಸುಯಾಶ್ನ ಮೂಲ ಬೆಲೆ 20 ಲಕ್ಷ ರೂಪಾಯಿಗೆ ಖರೀದಿಸುತ್ತೆ. 2023ರಲ್ಲಿ RCB ವಿರುದ್ಧ ಚೊಚ್ಚಲ ಪಂದ್ಯ ಆಡಿದ್ರು. ಮೊದಲ ಪಂದ್ಯದಲ್ಲಿ ಸುಯಾಶ್ 3 ವಿಕೆಟ್ಗಳನ್ನು ಪಡೆದು ತಮ್ಮ ತಂಡ 81 ರನ್ಗಳ ಅಂತರದಿಂದ ಗೆಲ್ಲಲು ಕಾರಣರಾಗಿದ್ರು. ಅದೇ ವರ್ಷ 11 ಪಂದ್ಯಗಳಲ್ಲಿ 10 ವಿಕೆಟ್ ಕಬಳಿಸಿದ್ರು. 2023ರಲ್ಲಿ ಸುಯಾಶ್ಗೆ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಚಾನ್ಸ್ ಸಿಗುತ್ತೆ. ಡೆಲ್ಲಿ ತಂಡದ ಪರ ಆಡಲು ಅವಕಾಶ ಸಿಗುತ್ತೆ. 2024ರಲ್ಲಿ ಕೂಡ ಸುಯಾಶ್ IPLನಲ್ಲಿ KKR ತಂಡದ ಪರವಾಗಿ ಆಟ ಆಡಿದ್ರು. ಆದರೆ ಆ ವರ್ಷ ಬರೀ 2 ಮ್ಯಾಚ್ನಲ್ಲಿ ಆಡೋ ಅವಕಾಶ ಸಿಗುತ್ತೆ. ಅಷ್ಟೊತ್ತಿಗೆ ಯುವ ಸ್ಪಿನ್ನರ್ಗೆ ಮತ್ತೊಂದು ಸಂಕಷ್ಟ ಶುರುವಾಯಿತು. ಹೌದು, ಕ್ರಿಕೆಟ್ನಲ್ಲಿ ಮಿಂಚುತ್ತಿದ್ದ ಸುಯಾಶ್ಗೆ ಅನಾರೋಗ್ಯ ಕಾಡಲು ಶುರುವಾಯಿತು. ತೀವ್ರ ಸ್ನಾಯು ನೋವಿನಿಂದ ಬಳಲ್ತಾ ಇದ್ರು. ಬರುತ್ತಾ ಅದು ಗಂಭೀರವಾಗ್ತಾ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ಸುಯಾಶ್ ಆಟ ಆಡಬೇಕಂದ್ರೆ ಆಗಾಗ ಇಂಜೆಕ್ಷನ್ ತಗೊಳ್ಬೇಕಿತ್ತು. ಇದೇ ಹೊತ್ತಲ್ಲಿ ಸುಯಾಶ್ನ RCB ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ. 2025ರ IPL ಮೆಗಾ ಹರಾಜಿನಲ್ಲಿ RCB 2.60 ಕೋಟಿ ರೂಪಾಯಿಗೆ ಖರೀದಿಸಿತು. ಈ ವೇಳೆ ಸುಯಾಶ್ಗೆ ಆರೋಗ್ಯ ಸಮಸ್ಯೆ ಇರೋದು ಫ್ರಾಂಚೈಸಿಗೆ ಗೊತ್ತಾಯಿತು. 3 ಹರ್ನಿಯಾಗಳಿವೆ ಅಂತ ವೈದ್ಯಕೀಯ ಪರೀಕ್ಷೆಯಲ್ಲಿ ಗೊತ್ತಾಯಿತು. ಅಲ್ಲಿವರೆಗೂ ಆಟಗಾರನಿಗೆ ಏನು ಸಮಸ್ಯೆ ಇದೆ ಅಂತ ಗೊತ್ತಿರಲಿಲ್ಲ. ಬಳಿಕ RCB ಫ್ರಾಂಚೈಸಿ ಸುಯಾಶ್ನನ್ನ ಲಂಡನ್ಗೆ ಕಳುಹಿಸಿ ಆಪರೇಷನ್ ಮಾಡಿಸ್ತಾರೆ. ಇದೀಗ ಕಡಿಮೆ ಅವಧಿಯಲ್ಲೇ ಸುಯಾಶ್ ಚೇತರಿಸಿಕೊಂಡಿದ್ದಾರೆ. ಈ ವರ್ಷದ ಮೊದಲ ಪಂದ್ಯದಲ್ಲೇ ಗ್ರೇಟ್ ಕಮ್ ಬ್ಯಾಕ್ ಮಾಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಸುಯಾಶ್ ಆಟಕ್ಕೆ ಫ್ಯಾನ್ಸ್ ಬಹುಪರಾಕ್ ಹೇಳ್ತಿದ್ದಾರೆ. ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಫೇಸ್ ಮಾಡಿದ್ರೂ ಸುಯಾಶ್ ಎಂದಿಗೂ ತನ್ನ ಗುರಿಯನ್ನ ಮರೆತಿಲ್ಲ. ಈ ಯುವ ಸ್ಪಿನ್ನರ್ ಕ್ರಿಕೆಟ್ ಜಗತ್ತಿನಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.